ಎನ್ಕೌಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕೆ ಚನ್ನಪಟ್ಟಣದ ನೂತನ ಶಾಸಕರಾಗಿರುವಂಥ ಸಿ.ಪಿ. ಯೋಗೇಶ್ವರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸಿ.ಪಿ. ಯೋಗೇಶ್ವರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯೋಗೇಶ್ವರ್ ಅವರ ಈ ಬಾರಿಯ ಚುನಾವಣೆ, ಎಸ್ಪೆಷಲಿ ಚನ್ನಪಟ್ಟಣ ಚುನಾವಣೆಯಲ್ಲಿ ಸಾಕಷ್ಟು ಆಯಾಮದಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಶೇಷವಾಗಿತ್ತು. ನೀವು ಬಿಜೆಪಿಯಿಂದ ಕಾಂಗ್ರೆಸ್ ಬಂದಿದ್ದು, ಕಾಂಗ್ರೆಸ್ಸಿಂದ ನಿಂತ್ಕೊಂಡಿದ್ದು, ಶಾಸಕರಾಗಿದ್ದು, ಇದೆಲ್ಲವೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಪಡೆದಿತ್ತು. ಆದರೆ ಈ ಗೆಲುವು ಯಾರ ಗೆಲುವು? ಯೋಗೇಶ್ವರ್ ಅವರ ಗೆಲುವಾ, ಡಿ.ಕೆ. ಶಿವಕುಮಾರ್ ಅವರ ಗೆಲುವಾ? ಇದು ವೈಯಕ್ತಿಕವಾಗಿ ಒಬ್ಬರ ಗೆಲುವಲ್ಲ, ಒಂದು ಸಂಘಟಿತ ಹೋರಾಟದ ಫಲ ಈ ಗೆಲುವು. ಅದರಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಕೂಡ ಪಾತ್ರ ವಹಿಸ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ನೀವು ಪಕ್ಷಕ್ಕೆ ಬರೋದು ಇಷ್ಟ ಇರಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಅನೇಕರು ಆಡಿದರು. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಅನೇಕರು ಹೇಳಿದರು ಶಿವಕುಮಾರ್ ಅವರಿಗೆ ಎಲ್ಲ ಒಂದು ಕಡೆಗೆ ಯೋಗೇಶ್ವರ್ ಅವ್ರನ್ನ ಕರ್ಕೊಂಬರೋದಕ್ಕೆ ಕಷ್ಟವಾಗಿತ್ತು, ಆದರೆ ಬರೋದು ಇಷ್ಟ ಇರಲಿಲ್ಲ ಅಂತ. ಮುಖ್ಯಮಂತ್ರಿಗಳು ನಿಮ್ಮನ್ನು ಆಪರೇಷನ್ ಮಾಡಿದರು, ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ನೇರವಾಗಿ ಮಾತನಾಡಿದರು ಅಂತ ಮಾಹಿತಿ ಇದೆ. ಇಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅವರೇ ನನ್ನನ್ನು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋದದ್ದು. ಇಲ್ಲ, ಇದು ಇಷ್ಟ ಕಷ್ಟ ಅನ್ನೋದಕ್ಕಿಂತ ಹೆಚ್ಚಿಗೆ ಸಂದರ್ಭ ಒಬ್ರಿಗೊಬ್ಬರು ಆಗಬೇಕಾಗಿತ್ತು. ಹಾಗಾಗಿ ಇಬ್ಬರಿಗೂ ಅನಿವಾರ್ಯ ಇತ್ತು. ನಾವು ಹೊಂದಾಣಿಕೆ ಮಾಡ್ಕೊಂಡ್ವಿ. ಶಿವಕುಮಾರ್ದೇ ಪ್ರಮುಖ ಪಾತ್ರ. ನಿಮ್ಗೇನು ಅನಿವಾರ್ಯ ಇತ್ತು ಸರ್? ಯಾಕೆಂದರೆ ಈ ಪ್ರಶ್ನೆ ಯಾಕೆ ಕೇಳ್ತೀನಿ ಅಂದರೆ, ಬಿ ಜೆ ಪಿಯಲ್ಲಿ ನೀವು ಒಂದು ಮಟ್ಟದಲ್ಲಿ ದೊಡ್ಡ ನಾಯಕರಾಗಿದ್ದರು, ನೇರವಾಗಿ ಮುಖ್ಯಮಂತ್ರಿನೇ ಬದಲಿಸ್ತೀನಿ ಅನ್ನುವಂಥ ಒಂದು ವಿಶ್ವಾಸ ನಿಮ್ಮಲ್ಲಿತ್ತು. ಸರ್ಕಾರ ಮಾಡ್ತೀವಿ, ನಾವು ಸರ್ಕಾರ ಆಪರೇಷನ್ ಮಾಡಿ ಹೊಸ ಸರ್ಕಾರ ತಂದಿದ್ವಿ ಅನ್ನುವಂಥ ಮಾತನ್ನು ಹೇಳ್ತಿದ್ರಿ. ಹೈಕಮಾಂಡ್ ಜೊತೆಗೆ ನೇರವಾಗಿ ಸಂಪರ್ಕ ಇತ್ತು ನಿಮಗೆ. ಆದರೂ ಕೂಡ ಬಿ ಜೆ ಪಿಲಿ ನಿಮಗೆ ಟಿಕೆಟೇ ಸಿಗಲಿಲ್ವಲ್ಲ? ಅಂದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಸ್ಥಿತಿ ಆಗಿದೆ, ಅವ್ರದ್ದು ಮೈನಾರಿಟಿ ಗೌರ್ಮೆಂಟು. ಕುಮಾರಸ್ವಾಮಿ ಅವ್ರ ಹತ್ರ 3 ಜನ MP ಗಳಿದ್ದಾರೆ. ಅವ್ರಿಗೂ ಸರ್ವೈವಲ್ ಪ್ರಶ್ನೆ. ಅವರು ನನಗಿಂತ ಹೆಚ್ಚಾಗಿ ಕುಮಾರಸ್ವಾಮಿನೇ ಮುಖ್ಯ ಆಗ್ತಾರೆ ಈ ಸಂದರ್ಭದಲ್ಲಿ. ಕುಮಾರಸ್ವಾಮಿ ಅವ್ರನ್ನ ಹಲ್ಟ್ ಮಾಡೋದು, ಅವ್ರ ವಿರುದ್ಧ ಹೋಗಲಿಕ್ಕೆ ಕೇಂದ್ರದ BJP ನಾಯಕರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವ್ರು ನನ್ನನ್ನು ಉಳಿಸ್ಕೊಳ್ಳಿಲ್ಲ. ಆಯ್ಕೆ ಮಾಡ್ಕೊಳ್ಳುವಾಗ ಕುಮಾರಸ್ವಾಮಿನೇ ಅವರಿಗೆ ಸದ್ಯಕ್ಕೆ ಅವಶ್ಯಕತೆ ಇತ್ತು, ಅದಕ್ಕೆ ಪ್ರಾತಿನಿಧ್ಯ ಕೊಟ್ಟರು. ಕುಮಾರಸ್ವಾಮಿ ಅಷ್ಟೊಂದು ಇಂಪಾರ್ಟೆಂಟ್ ಹಾಗಾದರೆ ಬಿ ಜೆ ಪಿ? ಇವತ್ತು ಕೇಂದ್ರದಲ್ಲಿ ಏನಾಗಿದೆ ಅಂದರೆ, ಕುಮಾರಸ್ವಾಮಿ ಅವರ ಮೇಲ್ಗೈ ಇದೆ. ಕೇಂದ್ರದ BJP ನಾಯಕರುಗಳಿಗಿಂತ ಕುಮಾರಸ್ವಾಮಿ ಅವರು ರಾಜ್ಯದ ಮಟ್ಟಿಗೆ ಇವತ್ತು ಸೂಪರ್ ಹೀರೋ. ಅಲ್ಲಿ ನಿಮ್ಮ ಮತ್ತು ಕುಮಾರಸ್ವಾಮಿ ನಡುವಿನ ಮಾತುಕತೆ ಯಶಸ್ವಿ ಆಗದೆ ಇರೋದಕ್ಕೇನು ಕಾರಣ? ಪ್ರಮೋದ್ ಅವರೇ, ಮೊದಲು ನಾನು ಕುಮಾರಸ್ವಾಮಿ ಅವರು NDA ಪಾರ್ಟ್ನರ್ ಆಗಲಿಕ್ಕೆ ಫೌಂಡೇಶನ್ ಆಗ್ತಾನೆ. ನಾನು ಅವ್ರ ಹತ್ರ ಹೋಗಿ, ಸಂಘದವ್ರು ಕರ್ಕೊಂಡೋಗಿ, ಭಾಳ ಜನ ನಮ್ಮ ಪಕ್ಷದ ಪ್ರಮುಖರು ಕರ್ಕೊಂಡೋಗಿ ಮಾತಾಡಿ ಅವ್ರನ್ನ ಡೆಲ್ಲಿಗೆ ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟವನು ನಾನು. ಈಗ ನಿರ್ಮಲ್ ಕುಮಾರ್ ಸುರಾನ ಅಂತಿದ್ದಾರೆ, ನಮ್ಮ BJP ಪಕ್ಷದಲ್ಲಿ ಅವರು ಪ್ರಮುಖರು. ಅವರು ರಾಜೇಶ್ ಜಿ ಅಂತ ಸಂಘಟನಾ ಕಾರ್ಯದರ್ಶಿ ಇದ್ದರು. ಅವರಿಬ್ಬರನ್ನೂ ಕರ್ಕೊಂಡೋಗಿ ಕುಮಾರಸ್ವಾಮಿ ಜೊತೆ ಮಾತುಕತೆ ಪ್ರಾರಂಭಿಸ್ತಾನೆ ನಾನು. ದೆಹಲಿಲಿ ಒಪ್ಪಿರಲಿಲ್ಲ, ಪಾರ್ಟಿ ಮರ್ಜ್ ಮಾಡುವಂಥದ್ದು ಹೇಳಿದ್ರು. ಕುಮಾರಸ್ವಾಮಿ ನೆಂಬುವಷ್ಟಿಲ್ಲ, ಕುಮಾರಸ್ವಾಮಿ ಹಿಂದೆ ಗಠಬಂಧನ್ ಮಾಡಿ ನಮಗೆ ಡಿಚ್ಚಿ ಹೊಡೆದು ಹೋಗಿದ್ದಾರೆ ಅಂತೇಳಿ. ನಾನಿಲ್ಲ, ಈ ಸಾರಿ ಒಂದು NDA ಈಗ ಪಾರ್ಲಿಮೆಂಟ್ಗೆ ಅನುಕೂಲ ಆಗುತ್ತೆ, ಜೊತೆ ಸೇರಿಸ್ಕೊಳ್ಳೋಣ ಅಂಥೇಳಿ ಪ್ರಸ್ತಾಪ ಇಟ್ಟು ಭಾಳ ಹೊತ್ತಲಿಗೆ ಕಮ್ಯುನಿಕೇಷನ್ ಮಾಡಿ ಅವ್ರಿಗೂ ಇವ್ರಿಗೂ ಇದ್ದಂಥ ಗ್ಯಾಪ್ ದೂರ ಇದ್ದದನ್ನು ಹತ್ರಕ್ಕೆ ತಂದವನು ನಾನು. ಅದಾದಮೇಲೆ ಅದನ್ನು ದೇವೇಗೌಡರು ಮುಂದುವರಿಸಿದ್ರು, ಕುಮಾರಸ್ವಾಮಿ ಮುಂದುವರಿಸಿದ್ರು, ಆಮೇಲೆ ನನ್ನನ್ನು ಸೈಡಿಗೆ ತಳ್ಳಿದ್ರು. ಅದು ಪಾರ್ಲಿಮೆಂಟಲ್ಲಿ ಆದದ್ದು. ಏನು ಕಾರಣ ಸೈಡಿ ತಳ್ಳೋದಕ್ಕೆ? ಏನು ಕಾರಣ ಬೇಕು? ರಾಜಕಾರಣದಲ್ಲಿ ಸುಮ್ಮನೆ ಯಾವುದು ಏನು ಏನಾಗುತ್ತೆ, ನಾವಿಬ್ಬರು ಒಂದೇ ಸಮುದಾಯದವರು, ಒಂದೇ ಜಿಲ್ಲೆಯವರು. ನಾನು ಅವ್ರ ವಿರುದ್ಧ ರಾಜಕಾರಣ ಮಾಡ್ಕೊಂಡು ಬಂದವನು. ಕುಮಾರಸ್ವಾಮಿಯವರ ಅಂತರಂಗದಲ್ಲಿ ಇದು ಇಷ್ಟ ಇರಲಿಲ್ಲ. ಕುಮಾರಸ್ವಾಮಿ ಸ್ವಾಭಾವಿಕವಾಗಿ ಯಾವುದೇ ಒಬ್ಬ ಒಕ್ಕಲಿಗರ ನಾಯಕರನ್ನು ಅವರು ಗುರುತಿಸ್ತಕ್ಕಂಥದ್ದಿಲ್ಲ. ಅವರೇನಿದ್ರು ಅವ್ರ ಕೈ ಕೆಳಗೆ ಇರಬೇಕು ಅಂತ ಭಾವಿಸ್ತಕ್ಕಂಥವ್ರು. ನನ್ನ ಗುಣ ಅದಲ್ಲ. ನಾನು ಸ್ವತಂತ್ರವಾಗಿ ಯಾವಾಗಲೂ ಯೋಚನೆ ಮಾಡ್ತಕ್ಕಂಥವನು. ಒಂದು ಸಾರಿ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ಸಿಡಿದು ಹೇಳ್ತೀನಿ. ಸ್ವಾಭಾವಿಕವಾದಂಥ ಗುಣ ನನಗೆ. ನಾನು ಯಾರನ್ನೂ ಕೇರ್ ಮಾಡಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಹುಜೂರ್ ಅನ್ನೋರು ಬೇಕಾಗಿತ್ತು. ನಾನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರು ಕರ್ಕೊಬಂದು ಚುನಾವಣೆಗೆ ನಿಲ್ಲಿಸಿ ಡಿ.ಕೆ. ಸುರೇಶ್ ವಿರುದ್ಧ ಹೋರಾಟ ಮಾಡಿ ಗೆಲ್ಸಾಗಲೂ ಕೂಡ ಕುಮಾರಸ್ವಾಮಿಯವರು ನನ್ನ ವಿಶ್ವಾಸ ತಗೋಬೋದಾಗಿತ್ತು. ಅವ್ರಿಗೆ ಎಲ್ಲೋ ನಾನು ಕಂಡ್ರೆ ಒಂದು ರೀತಿ ಭಯ, ಇವನು ತುಂಬ ಪ್ರಬಲ ಆಗ್ತಾನೆ, ಇವನು ಸ್ವಲ್ಪ ಜಾಸ್ತಿ ಛಾತಿ ಇದೆ ಇವನಿಗೆ ರಾಜಕಾರಣದಲ್ಲಿ, ಬೇಡ ಅಂಥೇಳಿ ನನ್ನನ್ನು ತುಳಿತಕ್ಕಂಥ ಪ್ರಯತ್ನ ಮಾಡಿದ್ರು. ಹಾಗಾಗಿ ಅವರಿಗೆ ನನಗೆ ಟಿಕೆಟ್ ಕೊಡೋದು ಇಷ್ಟ ಇರಲಿಲ್ಲ. ಆಮೇಲೆ ನಮ್ಮ ಪಾರ್ಟಿನೂ ಕೂಡ ನಾವು ಹೊಂದಾಣಿಕೆ ಆದಮೇಲೆ ಅವ್ರು ಕೇಳಿದ್ರೆ ಟಿಕೆಟ್ ಕೊಡ್ತಕ್ಕಂಥ ಮನಸ್ಥಿತಿಲೂ ನಮ್ಮ ಹಳೆ ಪಕ್ಷ BJPಯಲ್ಲೂ ಯಾರೂ ಇರಲಿಲ್ಲ. ಹಾಗಾಗಿ ಈ ಸಮಸ್ಯೆನ ಯಾರೂ ಬಗೆಹರಿಸ್ತಿಲ್ಲ. ಮಾಡಿದೆ ಯಡಿಯೂರಪ್ಪನವರಿಗೆ, ವಿಜಯೇಂದ್ರರಿಗೆ ನನ್ನ ಕಂಡ್ರೆ ಇಷ್ಟ ಇರಲಿಲ್ಲ. ಒಟ್ಟಾರೆ ಅಲ್ಲಿ ವಾತಾವರಣ ನನ್ನನ್ನು ಹೊರ ಹಾಕ್ತಕ್ಕಂಥ ಒಂದು ರೀತಿ ಪರಿಸ್ಥಿತಿ ಇತ್ತು. ಹಾಗಾಗಿ ನನಗೂ ಅನಿವಾರ್ಯತೆ ಇತ್ತು, ನಾನು MLA ಆಗಲೇಬೇಕಾಗಿತ್ತು. ಹಾಗಾಗಿ ನಾನು ಹಳೆ ಪಕ್ಷ ಕಾಂಗ್ರೆಸ್. ಇಲ್ಲಿ 2 ವಿಚಾರ ಇದೆ. ಒಂದು, ನಿಮ್ಮ ಮತ್ತು ಯಡಿಯೂರಪ್ಪ ಕುಟುಂಬದ ನಡುವಿನ ಸಂಬಂಧ, ನಿಮ್ಮ ಮತ್ತು ದೇವೇಗೌಡರ ಕುಟುಂಬದ ನಡುವಿನ ಸಂಬಂಧ. ಈ ಪ್ರಶ್ನೆ ಕೇಳೋಕ್ಕಿಂತ ಮೊದಲು ನೀವೊಂದು ಮಾತು ಹೇಳಿದ್ರಿ, ಹೈಕಮಾಂಡ್ನವರಿಗೆ ಕುಮಾರಸ್ವಾಮಿ ಅವ್ರ ಮೇಲೆ ನಂಬಿಕೆ ಇರಲಿಲ್ಲ, ಯಾವಾಗ ಬೇಕಾದರೂ ಏನಾದರೂ ಮಾಡ್ತಾರೆ ಅಂತ. ಇವತ್ತಿಗೂ ಕೂಡ BJP ಹೈಕಮಾಂಡ್ಗೆ ಅಂತರ ಇದೆ ಅಂತ ನಮ್ಗೆ ಅನ್ಸುತ್ತೆ?
ಕುಮಾರಸ್ವಾಮಿ ಪರ್ಮನೆಂಟಾಗಿ ಏನು ಅಲ್ಲಿರಲ್ಲ. ಕುಮಾರಸ್ವಾಮಿ ಇವತ್ತು ಅವಕಾಶ ಇದೆ, ಅನುಕೂಲ ಆಗ್ತಾ ಇದೆ, ಅವ್ರಿಗೊಂದು ತುಂಬ ಕಂಫರ್ಟಬಲ್ ಆಗಿದ್ದೀನಿ, ಸೆಂಟ್ರಲ್ ಮಂತ್ರಿ ಆಗಿಬಿಟ್ಟಿದ್ದಾರೆ. ಅನಾವಶ್ಯಕವಾಗಿ ಅದು ಅವರೇನು ಯೋಚನೆ ಮಾಡಿರಲಿಲ್ಲ ಪಾರ್ಲಿಮೆಂಟ್ ಮೆಂಬರ್ ಆದಾಗ 2 ಸೀಟ್ ಗೆದ್ದು ಸೆಂಟ್ರಲ್ ಮಂತ್ರಿ ಆಗ್ತಾನೆ ಅಂತೇಳಿ. ಹಾಗಾಗಿ ಏನೋ ಸುಮ್ಮನೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಹೊರತು ಅವರ ಅಂತರಂಗದಲ್ಲಿ ಯಾರನ್ನೂ ಸಹಿಸೋದಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ BJP JDS ಹೊಂದಾಣಿಕೆ ಹೀಗೆ ಮುಂದುವರಿಯುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೇನಿಲ್ಲ. ನಿಮ್ಮ ಮತ್ತು ಯಡಿಯೂರಪ್ಪನವರ ಕುಟುಂಬದ ನಡುವೆ ಅಂತರಕ್ಕೆ ಏನು ಕಾರಣ ಆಯಿತು? ಒಂದು ಹಂತಕ್ಕೆ ಯಡಿಯೂರಪ್ಪನವರೇ ನಿಮ್ಮನ್ನು ಕರ್ಕೊಂಬಂದಿದ್ದು BJPಗೆ, ಯಡಿಯೂರಪ್ಪನವ್ರ ಜೊತೆಗೆ ನೀವು ನಾಯಕತ್ವನ ಘೋಷಣೆ ಮಾಡಿ ಯಡಿಯೂರಪ್ಪ ನಮ್ಮ ನಾಯಕರು ಅಂತ ಹೇಳಿದ್ರಿ. ಇವತ್ತು ವಿಜಯೇಂದ್ರನ್ ಕಂಡ್ರೆ ಸಿಡಿ ಅಂತ ಹೇಳ್ತೀರಿ, ಯಡಿಯೂರಪ್ಪನವ್ರ ಕಂಡ್ರೆ ಸಿಡಿ ಅಂತಾರೆ, ಮತ್ತೆ ಅಪ್ಪ ಮಕ್ಕಳು ಅಂತ ಹೇಳ್ತೀರಿ. ನಿಮ್ಮ ಮತ್ತು ಯಡಿಯೂರಪ್ಪನವರ ಕುಟುಂಬದ ಅಂತರಕ್ಕೆ ಏನು ಕಾರಣ? ಈಗ ಸರ್ಕಾರ ಬರೋ ಮೊದಲು ಸರ್ಕಾರ ತರಲಿಕ್ಕೆ ಪ್ರಯತ್ನ ಪಟ್ಟವನು ನಾನು. ಅವ್ರ ಹತ್ರ ಹೋಗಿ ಅವರು ಮನೇಲಿ ಕುಂತಿದ್ರು. 3ನೇ ಸಾರಿ ಅವರು ವಿಶ್ವಾಸ ಮತ ಗಳಿಸಲು ಸೋತಾಗ ಕುಂತಿದ್ದಾಗ ನಾನು ಹೋಗಿ ಅವ್ರಿಗೆ ಸರ್ ಹೆದರ್ಕೊಂಬೇಡಿ ಸರ್, ನಾವೇನಾರು ಮುಂದೆ ಮಾಡಿ ಸರ್ಕಾರ ಮಾಡೋಣ ಅಂತೇಳಿ ಪ್ರಯತ್ನ ಮಾಡಿದ್ವಿ. ಒಂದು 16 ತಿಂಗಳು ಹೋರಾಟ ಮಾಡಿ ಸರ್ಕಾರ ತಂದಾಗ ವಿಜಯೇಂದ್ರ ಪಿಕ್ಚರಲ್ಲಿ ಇರಲಿಲ್ಲ. ಕೊನೆ ಹಂತದಲ್ಲಿ ವಿಜಯೇಂದ್ರ ಎಂಟ್ರಿ ಆಗ್ತಾರೆ. ಅಲ್ಲಿ ತನಕ ಯಡಿಯೂರಪ್ಪನವ್ರ ಜೊತೆ ನಾನೇ ಇರ್ತೀನಿ ಹಗಲು ರಾತ್ರಿ. ಯಡಿಯೂರಪ್ಪ ನನಗೆ ಪ್ರಾಮಿಸ್ ಮಾಡ್ತಾರೆ, ಯೋಗೇಶ್ವರ್ ನೀನು ಗೆದ್ದ ಮೇಲೆ ನಾನು MLC ಮಾಡಿ ಮಂತ್ರಿ ಮಾಡಿ ಜೊತೆಲಿ ಇಟ್ಕೋತೀನಿ ಅಂತ. ಆ ಭರವಸೆ ಮೇಲೆ ನಾವು ಹೇಳ್ತಾರಲ್ಲ ತನು ಮನ ಧನ ಎಲ್ಲನೂ ಖರ್ಚು ಮಾಡಿ ಅರ್ಪಿಸಿ ನಾವು ಕೆಲಸ ಮಾಡ್ತೀವಿ. ಕೊನೆಗೆ ವಿಜಯೇಂದ್ರ ಎಂಟ್ರ್ ಆದ ತಕ್ಷಣ ಅವ್ರದ್ದೊಂದು ಸಿಂಡಿಕೇಟ್ ಇರ್ತದೆ, ವಿಜಯೇಂದ್ರ, ರುದ್ರೇಶ, ಮರಿಸ್ವಾಮಿ ಅಂತೇಳಿ. ಇವರೆಲ್ಲ ಬಂದು ಪ್ಲ್ಯಾನ್ ಮಾಡಿ ನನ್ನನ್ನು ಅವರ ಯಡಿಯೂರಪ್ಪನವ್ರಿಗೆ ಹೇಳಿ ಹೊರ ಹಾಕ್ತಾರೆ. ನನ್ನನ್ನು ಮಂತ್ರಿಮಂಡಲಕ್ಕೂ ಸೇರಿಸ್ಕೋದಿಲ್ಲ. ನನಗೆ ಅರ್ಥ ಆಗುತ್ತಿಲ್ಲ, ನಾನು ಇಲ್ಲಿಂದ ಆಚೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ನಾನು ಪ್ರಯತ್ನ ಪಡ್ತೀನಿ ಅಲ್ಲೇ ಇರಲಿಕ್ಕೆ. ಯಡಿಯೂರಪ್ಪ ಅದನ್ನು ಒಪ್ಪಲ್ಲ. ಯಾಕಂದರೆ ಅವ್ರಿಗೆ ಮಗನ ಮೇಲೆ ಪ್ರೀತಿ, ಮಗನ ಬೆಳೆಸಬೇಕು ರಾಜಕೀಯದಲ್ಲಿ. ಹಳೆ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಲೀಡ್ರ್ ಆಗಬೇಕಂತ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಮೈಸೂರು ಭಾಗದಲ್ಲಿ ಆ ಕಡೆ ಏನಾದ್ರು ನಾನು ರಾಜಕಾರಣ ಮಾಡಬೇಕು ಅಂತೇಳಿ. ಹಾಗಾಗಿ ಅವರು ನನ್ನನ್ನು ಸಹಿಸ್ಕೊಳ್ಳಲ್ಲ. ಈ ಪೊಲಿಟಿಕಲ್ ಈಕ್ವೇಷನ್ ಮನೇಲಿ ಫ್ಯಾಮಿಲಿ ಚರ್ಚೆ ಆದಮೇಲೆ ನನ್ನನ್ನು ಆಚೆ ಹಾಕ್ತಾರೆ. ನಾನು ಆಚೆ ಬರ್ತೀನಿ. ಸ್ವಾಭಾವಿಕವಾಗಿ ನನಗೆ ಸಿಟ್ಟು, ನಾನು ತಂದ ಸರ್ಕಾರ, ನನ್ನ ಶ್ರಮ, ಇದರಿಂದ ನನ್ನ ಹೋರಾಟ ಇರ್ತೋ, ನನ್ನನ್ನು ಆಚೆ ಹಾಕಿದ್ರು ಅಂತೇಳಿ ನಾನು ಇಲ್ಲ ಯಡಿಯೂರಪ್ಪನವರೇ ನಿಮ್ಮನ್ನು ಪುನಃ ನಾವು ತೆಗಿತೀನಿ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಆಗಿ ಬಿಡಲ್ಲ ಅಂತೇಳಿ ಚಾಲೆಂಜ್ ಮಾಡಿ ಆಚೆ ಬರ್ತೀನಿ. ಆಚೆ ಬಂದು ನಾನು ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರ, ಅವ್ರು ಮಾಡ್ತಕ್ಕಂಥ ಅವ್ಯವಹಾರ ಮತ್ತು ಅದರಲ್ಲಿ ವಿಜಯೇಂದ್ರನ ಪಾತ್ರ ಇದೆಲ್ಲನೂ ಹೈಕಮಾಂಡ್ಗೆ ಹೇಳ್ತಾ ಹೋಗ್ತೀನಿ. ಯಡಿಯೂರಪ್ಪನ ನಾವು ರಿಮೂವ್ ಮಾಡ್ತಾರೆ. ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ನೀವು ಬ್ಲ್ಯಾಕ್ ಮೇಲ್ ಮಾಡಿದ್ರಿ ಅನ್ನೋಂಥ ಆರೋಪ ಕೂಡ ಇದೆ. ಒಂದು ಹಂತದಲ್ಲಿ ಹೈಕಮಾಂಡ್ ನೇರವಾಗಿ ದೂರು ಕೊಡ್ತಾ ಇದ್ರಿ, ಕೆಲವೊಂದಿಷ್ಟು ವಿಚಾರಗಳನ್ನು ಹಾಗೆ ಇಟ್ಕೊಂಡಿದ್ರಿ. ಏನು ಆರೋಪ ಇದೆ? ಇನ್ಫ್ಯಾಕ್ಟ್ ಯಡಿಯೂರಪ್ಪನವ್ರ ವಿರುದ್ಧ ಕೆಲವೊಂದಿಷ್ಟು ನೇರವಾಗಿ ರಾಜಕೀಯವಾಗಿ ಷಡ್ಯಂತ್ರ ರೂಪಿಸ್ರಿ ಅನ್ನುವಂಥ ಆರೋಪ ಕೂಡ BJP ವಲಯದಲ್ಲೇ ನಿಮ್ಗೆ ನೇರವಾಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ನೀವು ದುಡಿಮೆ ಮಾಡಿಸ್ಕೊಂಡು ದುಡ್ದಂಥವನಿಗೆ ಕೂಲಿ ಕೊಡದೆ ಹೋದಾಗ ಅವನು ಪ್ರತಿಭಟನೆ ಮಾಡಬೇಕಾದ ಅವನ ಧರ್ಮ. ನನ್ನ ಪರಿಸ್ಥಿತಿನೂ ಹಾಗೇ ಇತ್ತು. ನಾನು ಯಾವುದೇ ಆ ಥರ ಬ್ಲ್ಯಾಕ್ ಮೇಲು ಷಡ್ಯಂತ್ರ ಮಾಡಬೇಕು ಅಂದರೆ ಇವತ್ತೂ ಮಾಡ್ಬೋದು. ನಾನು ಆ ಥರ ಯೋಚನೆ ಮಾಡ್ದವನಲ್ಲ. ನಾನು ಯಾವಾಗಲೂ ಒಂದು ರಾಜಕಾರಣದಲ್ಲಿ ನೇರ ಹೋರಾಟ ಮಾಡ್ಕೊಂಡು ಬಂದವನು. ನನಗೆ ಇವತ್ತು ಕೂಡ ಅಂಥ ಅವಕಾಶ ಇದ್ದೇ ಇದೆ ಏನಾರು ಮಾಡಬೇಕು ಅಂತಂದರೆ. ನಾನು ಯಡಿಯೂರಪ್ಪನವರ ಆಡಳಿತವನ್ನು ವಿರೋಧ ಮಾಡಿದೆ. ಯಡಿಯೂರಪ್ಪನವರು ನಿಮಗೆ ಗೊತ್ತು, ಯಡಿಯೂರಪ್ಪನ ವಿಜಯೇಂದ್ರ ವಿರುದ್ಧ ಎಷ್ಟೆಲ್ಲ ಭ್ರಷ್ಟಾಚಾರದ ಕೇಸಿದೆ, ಎಷ್ಟೆಲ್ಲ ಅವರು ಅಕೌಂಟಲ್ಲಿ ದುಡ್ಡು ತಗೊಂಡ್ರು, ಇನ್ನೂ ED ಕೇಸ್ಗಳಿದೆ, ಇನ್ನೂ ಅದು ನಡೀತಾನೆ ಇದೆ ಸೆಂಟ್ರಲಲ್ಲಿ. ಇದೆಲ್ಲ ನನಗೆ ಗೊತ್ತಿದೆ. ನನಗೆ ಅನ್ಯಾಯ ಆಯಿತು. ನಾನೇ ತಂದಂಥ ಸರ್ಕಾರದಲ್ಲಿ ನಾನು ಹೊರ ಹಾಕಲ್ಪಟ್ಟೆ ಅನ್ನೋ ನೋವು ನನಗೆ ಯಾವತ್ತೂ ಕಾಡ್ತಾಯಿತ್ತು. ಅದು ಮುಂದುವರೆದ ಭಾಗ ಬೊಮ್ಮಾಯಿ ಅವರು CM ಆದರೆ ಯಡಿಯೂರಪ್ಪ ಚೀಟಿ ಕೊಡ್ತಾರೆ, ಯತ್ನಾಳು, ಯೋಗೇಶ್ವರ್, ಅರವಿಂದ್ ಬೆಲ್ಲದ ಮಂತ್ರಿ ಆಗಬಾರ್ದು ಅಂತ. ನಾನು ಅವತ್ತು ಕೂಡ ಮಂತ್ರಿಯಿಂದ ಆಚೆ ಇರ್ತೀನಿ. ಇಷ್ಟೆಲ್ಲ ನೋವು ಕೊಡ್ತಾನೆ ಇರ್ತಾರಲ್ಲ ಅಂಥೇಳಿ ನನಗೆ ತುಂಬ ಬೇಜಾರಾಗುತ್ತೆ. ನಾನು ನೇರವಾಗಿ ಪ್ರತಿಭಟನೆ ಮಾಡ್ತಾನೆ ಬರ್ತೀನಿ. ಇವತ್ತು ಪ್ರತಿಭಟನೆ ಮಾಡ್ತೀನಿ, ಮುಂದೆನೂ ಮಾಡ್ತೀನಿ. ನೋಡಿರಿ, ಇವತ್ತು ವಿಜಯೇಂದ್ರ ಒಂದು ಪಕ್ಷದ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗಿ 3 ಕಡೆ ಸೋತಿದ್ದಾರೆ. ವಿಜಯೇಂದ್ರ ನೈತಿಕ ಹೊಣೆನ ಒತ್ಕೋಬೇಕು. ಅದು ಅವ್ರ ಪಾರ್ಟಿ ವಿಚಾರ ಆಗಿರ್ಬೋದು, ಆದರೆ ಈ ಸಮಾಜ ಇವತ್ತು ಯಾರೂ ಪ್ರಶ್ನೆನೇ ಮಾಡ್ತಾ ಇಲ್ವಲ್ಲ. ಹಂಗಾಗಿ ನಾನಿವತ್ತು ಅಲ್ಲಿದ್ದರೆ ಪ್ರಶ್ನೆ ಮಾಡಬೇಕಾಗ್ತದೆ. ಮತ್ತು ನನಗೆ ಟಿಕೆಟ್ ಕೂಡ ತಪ್ಪಿಸುವಾಗ ಯಡಿಯೂರಪ್ಪನವ್ರು ಏನು ಹೇಳಿದ್ರು, ಅದೆರಡು ಟಿಕೆಟ್ ಮಾತ್ರ BJP, ಇದನ್ನು ಕುಮಾರಸ್ವಾಮಿ ತೀರ್ಮಾನ ಮಾಡಲಿ ಅಂದರು. ಆದರೆ ಕುಮಾರಸ್ವಾಮಿ ಮಗನ್ನ ಇವರೇ ಆಶೀರ್ವಾದ ಮಾಡಿ ಫೀಲ್ಡಿಗೆ ಕಳಿಸ್ತಾರೆ. ಅಂದರೆ ಇವ್ರ ಉದ್ದೇಶ ಏನಿತ್ತು ಅಂದರೆ, ಇವ್ರ ತಂದೆ ಮಗನಿಗೆ ನಾನು BJPಲಿ ಇರಬಾರ್ದಾಗಿತ್ತು, BJPಯಿಂದ ಸ್ಪರ್ಧೆ ಮಾಡಬಾರ್ದಾಗಿತ್ತು, BJPಯಿಂದ ಆಚೆ ಹೋಗಬೇಕಾಗಿತ್ತು. 2 ಕುಟುಂಬದ್ದು ಒಂದೇ ಉದ್ದೇಶ ಆಗಿತ್ತು. ಈ ಕಡೆ ದೇವೇಗೌಡರು, ಕುಮಾರಸ್ವಾಮಿದು ಅದೇ ಉದ್ದೇಶ, ನಾನು ರಾಜಕೀಯವಾಗಿ ಪ್ರಬಲ ಆಗ್ತೀನಿ, ಅವ್ರದ್ದೇ ಸರ್ಕಾರ ತೆಗೆದವನು. ಯಡಿಯೂರಪ್ಪನವ್ರದ್ದು ಸೇಮ್ ಕತೆ. ಇವರಿಬ್ಬರೂ ಸೇರಿ ನನ್ನನ್ನು ಆಚೆ ಹಾಕಿದ್ರು. ಕಣ್ಣೀರು ಕೂಡ, ಈ ನೀರಾವರಿ ಒಂದು ಕಡೆಗಾದರೆ ಕಣ್ಣೀರು ಕೂಡ ಅಷ್ಟೇ ಜೋರಾಗಿ ಹರಿತಾ ಇದೆ. ಕಣ್ಣೀರು ವಿಚಾರವಾಗಿ ಒಂದು ಹೇಳಿಕೆ ಕೂಡ ಸಾಕಷ್ಟು ಪ್ರಸ್ತಾಪ ಆಗಿದೆ. ಅದನ್ನು ಮೊದಲಿಗೆ ನೋಡೋಣ. ನಾನು ಕಣ್ಣಲ್ಲಿ ಹಲವಾರು ಬಾರಿ ಹಾಕಿದ್ದ ನೀರು, ಜನಗಳ ಸಮಸ್ಯೆಗಳನ್ನು ನೋಡಿದಾಗ ಆ ನೋವಿಗೆ ಕಣ್ಣಲ್ಲಿ ನೀರು ಬಂದಿದೆ, ಹಲವಾರು ಬಾರಿ ಬಂದಿದೆ. ಅವ್ರ
ಕಣ್ಣೀರಿಗೆ ಇಲ್ಲಿ ಅರ್ಥ ಇಲ್ಲ. ಕಣ್ಣೀರು ಹಾಕ್ಲಿಕ್ಕೆ ಅವ್ರು ಇಲ್ಲಿ ಏನು ಕಳ್ಕೊಂಡಿಲ್ಲ. ಎಲ್ಲೋ ನಾನು ಇಲ್ಲಿ ಕಳೆದೋಗ್ತೀನಿ ಚನ್ನಪಣ್ಣದಲ್ಲಿ ಅನ್ನೋ ಭಾವನೆ ಬಂದಿದೆ ಅವ್ರಿಗೆ. ಅವರು ಆ ಒಂದು ಭಯ ಅವ್ರನ್ನ ಕಣ್ಣೀರು ಹಾಕ್ತಾ ಇದ್ದಾರೆ. ಎಷ್ಟು ಸಾರಿ ಕಣ್ಣೀರು ಹಾಕ್ತೀರಿ, ಎಷ್ಟು ಸಾರಿ ಆ ಸುಳ್ಳು ಹೇಳ್ಕೊಂಬರ್ತೀರಿ. ಈ ಕಣ್ಣೀರಿನ ವಿಚಾರಕ್ಕೆ ನೀವು ಯಾಕೆ ಅಷ್ಟೊಂದು ಕುಹುಕವಾಡೋದು? ರಾಜಕಾರಣದಲ್ಲಿ ಸಹಜವಾಗಿ ಅವ್ರು ಹೇಳಿದ್ರು, ಜನರ ಕಂಡ್ರೆ ಅವ್ರು ನೋವು ಕಂಡ್ರೆ ನಮಗೆ ನೋವಾಗುತ್ತೆ ಅಂತ. ದೇವೇಗೌಡರು ಅವರು ಕೂಡ ಸಾಕಷ್ಟು ರಾಜಕಾರಣ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಜನಗಳು ನೋಡಿದಾಗ ಭಾವುಕರಾಗಿ ಹಿಂದಿನ ಹಳೆ ನೆನಪಲ್ಲಿ ಸೋಲ್ದ್ರು. ಅದನ್ನೇ ನೀವು ಟೀಕೆ ಮಾಡಿ ಸರಿನಾ? ಸರ್, ಈಗ ಒಬ್ಬ ನಾಯಕ ಆದವನು ಬರೀ ಕಣ್ಣೀರು ಹಾಕೋ ಜನರನ್ನ ಕಣ್ಣೀರನ್ನ ಒರೆಸ್ಬೇಕು. ಅದಕ್ಕೆ ಪರಿಹಾರ ಕಂಡ್ಕೋಬೇಕು. ಯಾವುದೋ ಸಮಸ್ಯೆಗೆ ಕಣ್ಣೀರು ಹಾಕ್ಬಿಟ್ರೆ ಆ ಸಮಸ್ಯೆ ಬಗೆಹರಿತದ? ಈಗ ನಮ್ಮ ತಾಲೂಕಿನಲ್ಲಿ ಇವತ್ತು ಕುಡಿ ನೀರು ಸಮಸ್ಯೆ ಇದೆ. ನಾನು ಕಣ್ಣೀರು ಹಾಕ್ಬಿಟ್ಟು ನೀರಿನ ಸಮಸ್ಯೆ ಇದೆ ಅದಾಗತ್ತೆ? ಅದಕ್ಕೆ ಸಮರ್ಪಕವಾಗಿ ಕಾನೂನಿನಲ್ಲಿ ಏನೇನು ಅವಕಾಶ ಇದೆ ಆ ಒಂದು ಸಮಸ್ಯೆ ಬಗೆಹರಿಸ್ಬೇಕೇ ಹೊರತು ಒಬ್ಬ ನಾಯಕ ಕಣ್ಣೀರು ಒರೆಸ್ಬೇಕು, ಕಣ್ಣೀರು ಹಾಕಬಾರ್ದು ಅನ್ನೋದು ನನ್ನ ನಿಲುವು. ಅದು ಅವರು ಕಣ್ಣೀರಲ್ಲಿ ಭಾಳ ಚುನಾವಣೆ ಗೆದ್ದಿದ್ದಾರೆ. ಹಂಗಾಗಿ ಅವರು ವಂಶ ಪಾರಂಪರ್ಯವಾಗಿ ಕಣ್ಣೀರು ಹಾಕ್ತಾರೆ. ಅದನ್ನು ಇವತ್ತು ನಮ್ಮ ಜನ ಒಪ್ತಾ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಅವರು ಮೈತ್ರಿ ಮಾಡಿ ಬಿಜೆಪಿ ಮತ್ತು JDSನ ಮೈತ್ರಿ ಮಾಡ್ಕೊಂಡು ಚಾಣಾಕ್ಷ ದಾಳ ಅದು. ಪಕ್ಷ ಉಳಿಯತ್ತೋ ಬಿಡತ್ತೋ ಸೆಕೆಂಡ್ರಿ, ಆದರೆ ಅಟ್ ದ ಸೇಮ್ ಟೈಮ್ ಬಿಜೆಪಿಗೆ ಕೂಡ ಅದರಿಂದ ಲಾಭ ಆಯಿತು. ಚಾಣಾಕ್ಷ ದಾಳ ಮಾಡ್ದೋನೆ ನಾನು ಸ್ವಾಮಿ. ನಾನೇ ಅದಕ್ಕೆ ಮಂತ್ರಿ ಮೂಲ ಮಂತ್ರ. ನಾನೇ ಹೋಗಿ ಅವ್ರು ತಾಜ್ ವೆಸ್ಟ್ ಎಂಡಲ್ಲಿ ಕುಂತಿದ್ದಾಗ ಇವರೆಲ್ಲರನ್ನೂ ಕರ್ಕೊಂಡೋಗಿ ಸಂಘದವ್ರು ಕರ್ಕೊಂಡೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ದೋ ನಾನು. ಅದಕ್ಕೆ ಪ್ಲ್ಯಾನ್ ಕೊಟ್ಟೋದೆ ನಾನು ಹೇಳೋದು. ಹಾಗಿಲ್ಲದೆ ಹೋದರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಪಾರ್ಲಿಮೆಂಟ್ಗೆ BJPಗೆ ಎಡ್ಜಿತ್ತು. BJP ಪರವಾದಂಥ ಜನಾಭಿಪ್ರಾಯ ಇತ್ತು. ಇವರಿಂದ ಇವ್ರಿಗೆ ಲಾಭ ಆದದ್ದು. ಈಗ ಸೆಂಟ್ರಲ್ ಮಂತ್ರಿ ಆದರು, 2 ಸೀಟ್ ಗೆದ್ದುಬಿಟ್ಟು. ಈಗ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದದ್ರಿಂದ ಇವ್ರಿಗೆ ಆ್ಯಡೆಡ್ ಅಡ್ವಾಂಟೇಜ್ ಆಯಿತು ಇವ್ರಿಗೆ. ಹಾಗಾಗಿ ಸರ್, ಇವರಿಗೆ ರಾಷ್ಟ್ರೀಯ ಪಕ್ಷಗಳ ಆಸರೆಯಿಂದ ಇವರು ಅಲ್ಲೋ ಇಲ್ಲೋ ಬದುಕೊಂಡು ಬರ್ತಾ ಇದ್ದಾರೆ ಹೊರತು ಒಂದು ಸಾರಿ ಕಾಂಗ್ರೆಸ್ ಇರ್ಬೋದು, ಒಂದು ಸಾರಿ BJP ಇರ್ಬೋದು, ಸ್ವಂತ ಶಕ್ತಿ ಮೇಲೆ ಇವರು ಯಾವತ್ತೂ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು ಪದೇ ಪದೇ, ಒಕ್ಕಲಿಗ ಸಮುದಾಯ ಇವರನ್ನು ಬಿಡಬೇಕು. ಇವರಲ್ಲಿ ಸ್ವಾರ್ಥ ತುಂಬಿದೆ. ಇವರು ಸಾರ್ವಜನಿಕ ಬದುಕಿನಲ್ಲಿ ಸಮುದಾಯಕ್ಕೆ ಸಮಾಜಕ್ಕೆ ಒಳ್ಳೆಯದಾಗಲ್ಲ. ತಾವು ಯಾವುದಾದ್ರು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳ ಬೇರೆ ಬೇರೆ ಪಕ್ಷಗಳ ಜೊತೆ ನಾವು ಹೋಗಬೇಕಾಗ್ತದೆ. ಇವ್ರು ನೆಮ್ಕೊಂಡಿದ್ರೆ ಸಮಾಜದ ಉದ್ಧಾರ ಆಗಲ್ಲ. ಇದರ ಜೊತೆಗೆ 5 ತಿಂಗಳ ಹಿಂದೆಷ್ಟೇ ನೀವು DK ಸುರೇಶ್ ಅವರನ್ನು ಸೋಲಿಸೋದಕ್ಕೆ ಸರ್ವಾಂಗ ಪ್ರಯತ್ನವನ್ನು ಮಾಡಿದ್ರಿ. ಈಗ ಅವರು ನಿಮ್ಮನ್ನು ಗೆಲ್ಲಿಸೋದಕ್ಕೆ ಎಲ್ಲ ಪ್ರಯತ್ನ ಕೂಡ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅವರನ್ನು ಮನವೊಲಿಸಿದ್ದು ಹೆಂಗೆ ನೀವು? ನಾನು ಮನವೊಲಿಸಿಲ್ಲ. ಇದು ವಿನ್ ವಿನ್ ಸಿಚುವೇಶನ್ನು. ಕಳೆದ 5 ತಿಂಗಳಲ್ಲಿ ಹೌದು, DK ಸುರೇಶ್ ಅವ್ರನ್ನ ನಾನು ಸೋಲಿಸಲೇಬೇಕಾಗಿತ್ತು. ನಾವು ಹಿಂದೆ ಅವ್ರನ್ನ ಗೆಲ್ಲಲಿಕ್ಕೆ 2-3 ಸಾರಿ ನಾನು ಕೂಡ ಸಹಾಯ ಮಾಡಿದ್ದೆ DK ಸುರೇಶ್ಗೆ. ಈ ಚುನಾವಣೆ ನಾನು ಚಾಲೆಂಜಾಗಿ ತೊಗೊಂಡೆ. ಡಾಕ್ಟರ್ ಮಂಜುನಾಥ ಅಲ್ಲಿ ಕರ್ಕೊಂಡು ಬಂದ್ವಿ. ಒಂದು ಈಕ್ವೇಷನ್ ಮಾಡಿದೆ ಪೊಲಿಟಿಕಲಾಗಿ. 1-2-3 ಜನ ಜೊತೆ ಸೇರ್ಕೊಂಡ್ವಿ. ಜನಗಳ ಮುಂದೆ ಹೋದ್ವಿ. DK ಸುರೇಶ್ ಸೋತರು. ಆದರೆ ಅವರ ಔದಾರ್ಯ ಈಗ ಮತ್ತೆ ಅವ್ರಿಗೆ ಪುನಃ ಕಾಂಗ್ರೆಸ್ ಗೆಲುವಾಗಬೇಕಾಯಿತು. DK ಶಿವಕುಮಾರ್ಗೆ ಈ ಉಪಚುನಾವಣೆಯ ಗೆಲುವು ಭಾಳ ಮುಖ್ಯ ಇತ್ತು. ಅವರ ಪೊಲಿಟಿಕಲ್ನಲ್ಲಿ ತುಂಬ ಟರ್ನಿಂಗ್ ಪಾಯಿಂಟ್ ಇದು. ಉದಾಹರಣೆಗೆ 3ಕ್ಕೂ 3 ಗೆಲ್ಲಾಗಿ ಇವತ್ತು DK ಶಿವಕುಮಾರು ಅವರ ರಾಜಕೀಯ ಶಕ್ತಿ ತುಂಬ ಗಟ್ಟಿಯಾಗಿದೆ. ಬೈ ಚಾನ್ಸ್ ಚನ್ನಪಟ್ಟಣ ಸೋತಿದ್ರೆ ನೀವು ಯೋಚನೆ ಮಾಡಿ DK ಶಿವಕುಮಾರ್ದು ಸ್ಥಿತಿ ಏನಾಗ್ತಿತ್ತು ಅಂತೇಳಿ. ಹಾಗಾಗಿ ಅವ್ರಿಗೂ ಕೂಡ ಅವಶ್ಯಕತೆ ಇತ್ತು, ನನಗೂ ಅವಶ್ಯಕತೆ ಇತ್ತು. ಬಟ್ ನಾವಿಬ್ಬರು ಎಲ್ಲ ಹಳೆ ಸ್ನೇಹಿತರು. ಮೊದಲಿಂದ ರಾಜಕಾರಣಕ್ಕೆ ಬರೋಕ್ಕೆ ಬಂದಿಂದ ನಾವು ಸ್ನೇಹಿತರು, ಕಿತ್ತಾಡ್ತಿದ್ವಿ, ಒಂದಾಗ್ತಿದ್ವಿ, ಒಂದೇ ಜಿಲ್ಲೆಯವರು. ನಮಗೆ ರಾಜಕೀಯೇತರಿಗಿಂತ ಬೆಳೆ ಸಂಬಂಧ ಇತ್ತು. ಈ ನಡುವೆ ನಮಗೆ ಗ್ಯಾಪ್ ಆಗಿತ್ತು ನಿಜ, ಬಟ್ ಪುನಃ ಒಂದಾದ್ವಿ. ಹಾಗಾಗಿ ನಾವು ಚುನಾವಣೆ ರಾಮನಗರದಲ್ಲಿ DK ಶಿವಕುಮಾರ್ ಅವರಿಗೆ ಪರ್ಯಾಯ ನಾಯಕರಾಗಿ ಯೋಗೇಶ್ವರ್ ಅವರು ಕಾಂಗ್ರೆಸ್ನಲ್ಲೇ ಬೆಳೀತಾರೆ ಅಂತ ಒಂದು ವಿಶ್ಲೇಷಣೆಗಳನ್ನು ಮಾಡಲಾಗ್ತಾ ಇದೆ. ನೀವು ಖಂಡಿತವಾಗ್ಲೂ ಆ ಪ್ರಯತ್ನ ಮಾಡ್ತಾ ಇಲ್ವಾ? ಈಗ ಅವರೊಬ್ಬರು ಸೀನಿಯರು, ಈಗಾಗಲೇ ಅವರು ಮುಖ್ಯಮಂತ್ರಿಗೆ ಆಸ್ಪರೆಂಟ್ ಆಗಿದ್ದಾರೆ. ಅವರಾದಮೇಲೆ ನಾನು ಹೇಳಿದ್ನಲ್ಲ ಸರ್, ಅದು ಅವಕಾಶ ಬಂದೇ ಬರುತ್ತೆ. ಕಾಲಚಕ್ರ ಉಳುತ್ತಾ ಇರ್ತದೆ. ನಮಗೆ ಬಂದಾಗ ನಮ್ಮ ಟರ್ಮ್ ಬರುತ್ತೆ. ಅಲ್ಲಿ ತನಕ ಒಬ್ರಿಗೊಬ್ಬರು ಸಪೋರ್ಟಿವ್ ಕೆಲಸ ಮಾಡ್ತಾ ಹೋಗಬೇಕು ಅನ್ನೋದು ನನ್ನ ಧ್ಯೇಯ. ಪ್ಯಾರಲಲ್ ಲೀಡರ್ಶಿಪ್ಗೆ ಒಂದು ಪರ್ಯಾಯ ನಾಯಕತ್ವಕ್ಕೆ ಏನು ಟ್ರೈ ಮಾಡ್ತಾನೆ ಇಲ್ಲ ಸರ್, ಆ ಥರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಮ ಬೆಂಬಲಿಗರು ಕೂಡ ನೇರವಾಗಿ ಘೋಷಣೆ ಕೂಗ್ತಾ ಇದ್ದಾರೆ. ಆ ಥರ ಏನು ಅವಶ್ಯಕತೆ ಇಲ್ಲ. ನಾವು ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ರಾಜಕಾರಣ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಯೋಗೇಶ್ವರ್ ಅವರೇ, ಜಮೀರ್ ಅವ್ರು ಕೊಟ್ಟಂಥ ಹೇಳಿಕೆ ದೊಡ್ಡ ಚರ್ಚೆ ಆಯಿತು. ಜಮೀರ್ ಅವರ ಹೇಳಿಕೆ ಯಾವ ಮಟ್ಟಿಗೆ ಚರ್ಚೆ ಆಯಿತು ಅಂದ್ರೆ ಒಂದು ಹಂತಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ತಲ್ಲಣಗಳು, ಆತಂಕಗಳು ಸೃಷ್ಟಿಯಾಗಿತ್ತು. ಮೊದಲಿಗೆ ಅವರ ಹೇಳಿಕೆಯನ್ನು ಒಮ್ಮೆ ತೋರಿಸ್ತೀನಿ, ಅದನ್ನು ನೋಡೋಣ ಬನ್ನಿ. हमारी पार्टी से छीतीसो कुछ नाइतफाकिया को पार्टी छोड़ को BSP गए, इंडिपेंडेंट ठहरे करे, मजबूरन दूसरा कोई रास्ता नहीं कर को जनता दल को उनको वोट टाइम को जाना मंजूर नहीं. कई के वास्ते जनता दल को जाना मंजूर नहीं तो BJP से खतरनाक कालिया कुमारस्वामी कर को. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಹಾಗೂ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯ
ಕಾಂಗ್ರೆಸ್ಗೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಒಂದು ಸಂಖ್ಯೆ ಕಡಿಮೆ ಆಯಿತು ಅಂತ ಅನ್ಸುತ್ತೆ. ನೀವು ಬಣ ಚೇಂಜ್ ಮಾಡಿದ್ರಿ, ಆದರೆ ಜಮೀರ್ ಅವರು ಬಣ್ಣದ ಬಗ್ಗೆ ಮಾತಾಡಿದ್ರು, ಸಾಕಷ್ಟು ಆತಂಕ ಆಗಿತ್ತು. ಬಟ್ ಯಾಕೆ ಆತಂಕ ಆಗಿತ್ತು ಸರ್ ನಿಮಗೆ ಈ ವಿಚಾರದಲ್ಲಿ? ಏನಾಯಿತು, ನನ್ನ ಕಾನ್ಸ್ಟಿಟ್ಯೂಯೆನ್ಸಿಲಿ 1,05,000ಗಿಂತ ಹೆಚ್ಚಿಗೆ ಮತಗಳು ಒಕ್ಕಲಿಗರ ಮತ ಇದೆ. ಮೇಜರಾಗಿ ಒಕ್ಕಲಿಗರು ಮೆಜಾರಿಟಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಯೆನ್ಸಿ. ಈ ಚುನಾವಣಾ ಸಂದರ್ಭದಲ್ಲಿ ಜಮೀರ್ ಅವರ ಹೇಳಿಕೆಯಿಂದ ನಾನೊಂದಷ್ಟು ಗೊಂದಲಕ್ಕೀಡಾದದ್ದು ನಿಜ. ಜಮೀರ್ ಅವರು ಮುಸ್ಲಿಂ ಸಮುದಾಯದ ಮತವನ್ನು ಒಗ್ಗೂಡಿಸೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸ್ವಾಭಾವಿಕವಾಗಿ ನಮ್ಮ ವೋಟರ್ಸಲ್ಲಿ ಈ ಒಕ್ಕಲಿಗರಲ್ಲೇ ಒಂದು ಎಲೈಟ್ ಕ್ಲಾಸ್ ಅಂತ ಒಂದಿದೆ. ಏನು, ಅವರು ಸ್ವಲ್ಪ ವ್ಯವಸಾಯ ಬಿಟ್ಟು ವ್ಯಾಪಾರ ವಹಿವಾಟು ಮಾಡಿಕೊಂಡು ಬೆಂಗಳೂರು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಕ್ಕಂಥ ಕ್ಲಾಸ್ ಒಂದು, ಭೂಮಿನೇ ಉತ್ತು ವ್ಯವಸಾಯ ಮಾಡಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಕ್ಕಂಥ ಒಂದು ವರ್ಗ ಒಂದು. ಬೆವರು ಸುರಿಸಿ ದುಡಿತಕ್ಕಂಥ ಒಕ್ಕಲಿಗರು ನನ್ನ ಪರ ಇದ್ದಾರೆ. ಈ ಎಲೈಟ್ ಒಕ್ಕಲಿಗರು ಸ್ವಲ್ಪ ಪೋಷಾಕ ಹೊಸ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಲಕ್ಸುರಿಯಾಗಿ ಜೀವನ ಮಾಡ್ತಕ್ಕಂಥ ಒಕ್ಕಲಿಗರು ಒಂದು ಕಡೆ ಇದ್ದಾರೆ. ಅವರೆಲ್ಲ ಜಾಸ್ತಿ ಸ್ವಲ್ಪ JDS ಪರ. ಆ ವೋಟರ್ಸಲ್ಲಿ ನನಗೊಂದಷ್ಟು ಜನ ಯಂಗ್ಸ್ಟರ್ಸ್ ಓಟ್ ಹಾಕ್ತಿದ್ರು, ಯೋಗೇಶ್ವರ್ ಸ್ವಲ್ಪ ನೀರಾವರಿ ಕೆಲಸ ಮಾಡಿದ್ದಾನೆ ಅಂತೇಳಿ. ಆ ಓಟು ಬೆಂಗಳೂರಿಂದ ಬರಬೇಕಾಗಿತ್ತಲ್ಲ ಸರ್. ಪ್ರತಿ ಬೂತಲ್ಲಿ 50ರಿಂದ 100, 150, 200 ಓಟು ಪ್ರತಿ ಬೂತಲ್ಲಿ ಇರ್ತಾಯಿತ್ತು. ಬಂದಂಥ ಮತದಾರರು ನನಗೆ ಸ್ವಲ್ಪ ಡ್ಯಾಮೇಜ್ ಆಯಿತು. ಇಲ್ಲಾಂದರೆ ಹಿಂದೆ ಬೇರೆ ಲೆಕ್ಕಾಚಾರನೇ ಇದೆ. ಯೋಗೀಶ್ವರ್ಗೆ ಎಲ್ಲ ಮತಗಳು ಗೊತ್ತಿದೆ, ಬೂತ್ ವೈಸ್ ಲೆಕ್ಕ ಇದೆ. ಆದರೂ ಕೂಡ ಗೆದ್ದರು ಸೋತರು 1,000, 2,000, 3,000 ಗೆಲ್ತೀವಿ ಅಂತ ಹೇಳಿದ್ರ ಹಿಂದೆ ಬೇರೆ ಲೆಕ್ಕಾಚಾರ ಇದೆ ಅನ್ನೋ ಮಾತು ಇದೆ. ಇಲ್ಲ ಸರ್, ಅದೆಲ್ಲ ಹೇಳ್ತಾರೆ. ಅದು ಇದು ಈ ಗ್ಯಾಂಬಲ್ ಮಾಡೋ ಉದ್ದೇಶದಿಂದ ಹೇಳಿದ್ರು ಅಂತ ನಾನೇನು ಮುಚ್ಚುಮರೆ ಹೇಳಲ್ಲ, ಹೇಳ್ತೀನಿ. ಅದು ತಮ್ಮ ಮಾಧ್ಯಮದ ಸೃಷ್ಟಿ ಅಷ್ಟೇ. ಗ್ಯಾಂಬಲ್ ಆಡೋರು ಗ್ಯಾಂಬಲ್ ಮಾಡೇ ಮಾಡ್ತಾರೆ, ಅದನ್ನು ನಾವ್ಯಾರು ತಡೆಯೋಕ್ಕಾಗಲ್ಲ. ಯಾಕೆ ಹೇಳ್ತಿದ್ದೀವಿ ಅಂದರೆ ಈಗ ಬಟ್ ಅಲ್ಲ ಒಂದು ವಿಚಾರ ಇದೆ. ಯಾಕೆಂದರೆ ನೀವು ಈ ಒಂದು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಜಮೀರ್ ಅವರ ಹೇಳಿಕೆಯಿಂದ ಚುನಾವಣೆ ಆದಮೇಲೆ ನಷ್ಟ ಆಯಿತು ಅಂತ ಹೇಳೋ ಮೂಲಕ ಒಂದು ದಾಳ ಉಳಿಸಿದ್ರಿ. ಚುನಾವಣೆ ಆದಮೇಲೆ ಅದೇ ಹೇಳಿಕೆಯನ್ನು ಕೊಡ್ತೀರಾ, ಇಲ್ಲ ನಾನು 25ರಿಂದ 30 ಸಾವಿರದಲ್ಲಿ ಗೆಲ್ತಿದ್ದೆ ಅನ್ನುವಂಥ ವಿಶ್ವಾಸ ನಂಗೆ ಮೊದಲೇ ಇತ್ತು ಅಂತ ಹೇಳ್ತೀರಾ. ಅಂದರೆ ನೀವು ಬೆಟ್ಟಿಂಗಿಗೆ ಇದು ಒಂದು ಮಾತನ್ನೇ ಹೇಳಿದಿರಿ ಅನ್ನುವಂಥ ಮಾತು ಇದೆ. ನಾನು ಹೇಳಿಕೆ ಕೊಟ್ಟದ್ದು ವೋಟ್ ಆದ ನೆಕ್ಸ್ಟ್ ಡೇ 10 ದಿವಸ ಗ್ಯಾಪ್ ಇತ್ತು. 10 ದಿವಸದಲ್ಲಿ ನಾನು ಪುನಃ ಬೂತ್ ವೈಸ್ ಎಲ್ಲ ಚೆಕ್ ಮಾಡ್ತಾ ಹೋದಾಗ ನನಗೆ ಆತ್ಮವಿಶ್ವಾಸ ಬಂತು. ಕಡಿಮೆ ಅಂದರೆ 30,000 ಮತಗಳ ಅಂತರದಲ್ಲಿ ಗೆಲ್ತೀನಿ ಅಂತ. ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೋಗಿ ವರದಿ ಹೇಳಿದೆ, ಸರ್ 30,000ದಲ್ಲಿ ಗೆಲ್ತೀನಿ, ನೀವೇನು ವರಿ ಮಾಡಬೇಡಿ ಅಂತೇಳಿ. ಅವರು ಸ್ವಲ್ಪ ಆತಂಕದಲ್ಲಿದ್ದರು, ಗೆಲ್ತೀಯನಯ್ಯ ನೀನು ಅಂತ. ಇಲ್ಲ ಸರ್ ಗೆಲ್ತೀನಿ ಅಂತ. DK ಶಿವಕುಮಾರ್ ಅವ್ರಿಗೂ ಅದೇ ಹೇಳಿದೆ, ಸರ್ 30,000ಗಿಂತ ಹೆಚ್ಚಿಗೆ ಓಟಲ್ಲಿ ಗೆಲ್ತೀನಿ ಅಂತ. ಸ್ವಲ್ಪ ಹೇಳಿಕೆಯಿಂದ ಒಂದು 4,000 ಡಿಫ್ರೆನ್ಸ್ ಆಗಿರ್ಬೋದು, 25,000ಗಿಂತ ಹೆಚ್ಚಿಗೆ ಓಟಲ್ಲಿ ಗೆದ್ದಿದ್ದೀವಿ. ಅದೇ ಹೇಳ್ತಾ ಇರೋದು. ನಾನೇನು ಹೇಳಿಕೊಟ್ಟಿದ್ದೀನಿ ಅಂದರೆ, ಕುಮಾರಸ್ವಾಮಿ ಅವರ ಜೊತೆಗಿದ್ದಾಗ ಅದೇ ಪಾರ್ಲಿಮೆಂಟಲ್ಲಿ 25,000 ಹೆಚ್ಚಿಗೆ ಓಟ್ಗಳಿಂದ ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ. ನಾನು DK ಶಿವಕುಮಾರ್ ಜೊತೆಗೆ ಬಂದ ಮೇಲೆ ಪುನಃ 25,000 ಹೆಚ್ಚಿಗೆ ಓಟ್ಗಳಿಂದ ನಾನು ಗೆಲ್ತೀನಿ. ಸೊ ನಮ್ದು ಹೆಂಗಿದೆ ಟ್ರಯಾಂಗಲ್. ಈಗ ನಾನು ಕುಮಾರಸ್ವಾಮಿ ಒಂದಾದಾಗ DK ಶಿವಕುಮಾರ್ ಸೋಲ್ತಾರೆ, ನಾನು DK ಶಿವಕುಮಾರ್ ಒಂದಾದಾಗ ಕುಮಾರಸ್ವಾಮಿ ಸೋಲ್ತಾರೆ. ಈ ಒಂದು ಆಟದಲ್ಲಿ ಇವತ್ತು ನಾವು ಪರ್ಮನೆಂಟಾಗಿ ರಾಜಕಾರಣದಲ್ಲಿ ನನಗೆ ಭವಿಷ್ಯ ಇರೋದು. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಪ್ರಬಲವಾಗಿದೆ. ಅವರ 5 ಗ್ಯಾರಂಟಿಗಳು ನಮಗೆ ಅನುಕೂಲ ಆಗ್ತಾ ಇದೆ. ಮುಂದೊಂದು ದಿನಗಳಲ್ಲಿ ನಾವು ಮತ್ತೆ ಸರ್ಕಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. DK ಶಿವಕುಮಾರ್ ಲೀಡರ್ಶಿಪ್ ಕೊಡಿ, ಹಳೆ ಮೈಸೂರು ಭಾಗದಲ್ಲಿ ಒಂದು ಅವಕಾಶ ಕೊಡಿ ಅಂತ ನಾನು ಸಮುದಾಯನೂ ಕೇಳ್ತಾ ಇದ್ದೀನಿ. ಒಂದು ಓಪನ್ ಅಪೀಲ್ ನಂದು. ಇದ್ರ ಜೊತೆಗೆ ಈಗ JDS 17 ಜನ ಶಾಸಕರನ್ನ ಆಪರೇಷನ್ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಏನಕ್ಕೆ? ನೀವು ಆಪರೇಷನ್ ಎಕ್ಸ್ಪರ್ಟ್, ಗೊತ್ತಿರುವಂಥ ವಿಚಾರನೇ. ಆದರೆ ಈಗ ಕಾಂಗ್ರೆಸ್ಗೆ ಬರ್ತಾ ಇದ್ದಂತಾನೆ ಆಪರೇಷನ್ ಕೈ ಆಗ್ತಾ ಇದೆ. ಈಗ JDSಲ್ಲಿ ಕುಮಾರಸ್ವಾಮಿ ಲೀಡರ್ಶಿಪ್ಪು, ದೇವೇಗೌಡರ ಲೀಡರ್ಶಿಪ್ಪಲ್ಲೇ ಈ ಚುನಾವಣೆ ಸೋತಿದ್ದಾರೆ. ಜನ ಹಳೆ ಮೈಸೂರು ಭಾಗದಲ್ಲಿ ಒಂದು ತಿರಸ್ಕಾರ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು ಯಾರು ಸ್ವೀಕಾರ ಮಾಡ್ತಾರೆ? ಬಿಡ್ರಪ್ಪ, ಈಗಲೇ ಒಂದು ತೀರ್ಮಾನ ಮಾಡಿ ಅಂತ ನಾನು ಆ ಶಾಸಕರು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಬಿಡೋದು ಅವ್ರ ವಿಚಾರ. ಬಟ್ ನನಗೇನಾರು ಆ ಥರ ಅವಕಾಶ ಸಿಕ್ಕಿದ್ರೆ ಕರ್ಕೊಂಬರ್ಲಕ್ಕಂಥ ವಿಚಾರದಲ್ಲಿ ನಾನು ಸಿದ್ಧವಾಗಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಯಾಕೆ ನಿಮ್ಮ ಪಕ್ಷದವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ? ಈಗ ಪರಮೇಶ್ವರ್ ನೇರ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಬೇಡ, ನಮಗೆ ಅವಶ್ಯಕತೆ ಇಲ್ಲ ಮಾತು. ಯಾಕೆ ಗೊತ್ತಿಲ್ಲ ಅಂತ. ಸರ್ 139 ಜನ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅವಕಾಶ ಇದ್ದರೆ ಎಲ್ಲೆಲ್ಲಾರ ಸ್ಪೇಸ್ ಇದ್ದರೆ ಹೋಗಿ ಸೇರ್ಕೊಳ್ಳಿ. JDSಲ್ಲಿ ಏನು ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ಸೇರ್ಕೋಬೋದು. ಯಾವುದಾದ್ರು ಒಂದು ಒಳ್ಳೆಯ ರಾಜಕೀಯ ಪಕ್ಷವನ್ನು ಇಟ್ಕೊಂಡು ಆಶ್ರಯ ಮಾಡ್ಕೊಳ್ರಪ್ಪ. ಇಲ್ಲೇನು ನಾನು ಹೇಳ್ತಾ ಇರೋ ಉದ್ದೇಶ ಇಷ್ಟೇ, ದೇವೇಗೌಡರ ಕುಟುಂಬ ರಾಜಕೀಯವಾಗಿ ಮುಗಿತಾ ಇದೆ, ಕ್ಷೀಣಿಸ್ತಾ ಇದೆ ಕರ್ನಾಟಕದಲ್ಲಿ ಅವ್ರ ಬಲ. ಅವರಲ್ಲಿ ಯಾವುದೇ ರೀತಿಯ ಅವ್ರ ಜೊತೆಲಿ ಯಾವುದೇ ಸಮುದಾಯಗಳು ಅವ್ರ ಕೈ ಜೋಡಿಸ್ತಾ ಇಲ್ಲ. ಹಂಗಾಗಿ ಅಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅನ್ನೋ ಮಾತನ್ನು ಆ ಶಾಸಕರಿಗೆ ಹೇಳ್ತಾ ಇದ್ದೀನಿ ಹೊರತು. ಈಗ GT ದೇವೇಗೌಡರು ದಿನ ಬೆಳಗ್ಗೆ ಅವರ ಒಂದು ರೀತಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳಷ್ಟು ಜನ ಹೆಸರು ಹೇಳೋದು ಬೇಡ, ಅವ್ರಿಗೆ ನಾವು ಮಾತಾಡ್ತಾ ಇದ್ದಾರೆ. ಏನು ಪ್ರಯೋಜನ ಇಲ್ಲ ಕಣೆಯ, ಕುಮಾರಸ್ವಾಮಿ ಇಲ್ಲಿ ಬಿಟ್ಟು ಪುನಃ ಡೆಲ್ಲಿಗೆ ಹೋದರು, ಪುನಃ ಏನೇನು ತೀರ್ಮಾನ ಮಾಡ್ತಾರೋ, ಇಲ್ಲಿ ಯಾರು ಈಗ ಮುಂದಿನ ನಮ್ಮ
ರಾಜಕೀಯ ಅಸ್ತಿತ್ವದ ವಿಚಾರ ಅಂತೇಳಿ JDS ಶಾಸಕರು ಮಾತಾಡ್ತಾ ಇದ್ದಾರೆ. ಆ ವಿಚಾರ ನಿಮ್ಮ ಜೊತೆ ಟಚ್ಚಲ್ಲಿದ್ದಾರಾ, ಮಾತಾಡ್ತಾ ಇದ್ದಾರಾ? ಅವರೇ ನನ್ನನ್ನು ಕುಮಾರಸ್ವಾಮಿನೂ ಒಂದು ಮಾಡೋದು, ಅವರೇ ಫೋನ್ ಮಾಡಿ ಹಳೆದೆಲ್ಲ ಮರ್ತ್ಬಿಡೋಣ, ಯೋಗೇಶ್ವರ್ ನಾವು ಜೊತೆಲಿ ಹೋದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದವರು ಅವರೇ. ಇವತ್ತು ಅವ್ರಿಗೆ ಈ ಸ್ಥಿತಿ ಆದರೆ ಹೇಗೆ ಅಂತ ಅವ್ರ ಪಕ್ಷದಲ್ಲಿ ಮಾತಾಡ್ಕೋತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರಿಗೆ ಅನೇಕ ಹಳ್ಳಿಗಳಿಗೆ ಗೊತ್ತೇ ಇಲ್ಲ, ಪ್ರಮುಖವಾಗಿ ಬರ್ಡನ್ ಆಗ್ತಿದ್ದಾರೆ. ಕ್ಷೇತ್ರಕ್ಕೆ ಏನು ಕೊಡುಗೆ ಅಂತ ನಿಮ್ಮ ಕೊಡುಗೆಯನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ನೇರವಾಗಿ ಹಳ್ಳಿಗಳ ವಿಚಾರದಲ್ಲಿ ಅವ್ರಿಗೇನು ಗೊತ್ತಿಲ್ಲ. ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ, ರಾಜಕಾರಣ ಮಾಡ್ಕೊಂಡಿದ್ದವರು ಅನ್ನೋ ಆರೋಪಗಳು ಕೂಡ JDS ಅವರು ನೇರವಾಗಿ ನಿಮ್ಮನ್ನು ಮಾಡಿದರು. ಇದೆಲ್ಲ ಸುಳ್ಳು ಆರೋಪ. ನನಗೆ ನಮ್ಮ ತಾಲೂಕಿನ ಪ್ರತಿ ಊರು ಗೊತ್ತು, ಪ್ರತಿ ಕೆರೆ ಕಟ್ಟೆ ಗೊತ್ತು, ಪ್ರತಿ ಬೀದಿಗಳು ಗೊತ್ತು, ಪ್ರತಿ ಕಾಲ್ದಾರಿಗಳು ಗೊತ್ತು. ಇಡೀ ತಾಲೂಕು ನನ್ನ ತಲೆಯಲ್ಲಿ ಮ್ಯಾಪ್ ಕಂಪ್ಲೀಟಾಗಿ ನನ್ನ ತಲೆಯಿದೆ. ಕುಮಾರಸ್ವಾಮಿ ಅವರು ಬಸ್ ಸ್ಟ್ಯಾಂಡಲ್ಲಿ ಬಂದು ಅರ್ಜಿ ಹಾಕಿ ಗೆದ್ದವರು ಸರ್. ಒಂದು ಜಾತಿ ಆಧಾರದ ಮೇಲೆ ಎಮೋಷನಲ್ಲಿ ಅವರು ಚುನಾವಣೆ ಗೆದ್ದವರು. ನಮ್ಮ ತಾಲೂಕು ಅಧ್ವಾನ ಆಗಿದೆ. ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಅಧ್ವಾನ ರಿಪೇರಿ ಮಾಡಲಿಕ್ಕೆ ನನಗೆ ಇನ್ನೂ 3.5 ವರ್ಷ ಖಂಡಿತ ಬೇಕು. ಜೊತೆಗೆ ಸಂಪುಟ ಪುನರ್ರಚನೆ ಈಗಾಗಲೇ ಶುರುವಾಗ್ತಾ ಇದೆ ಅನ್ನುವಂಥ ಮಾತು ಕೂಡ ಇದೆ. ಬಹುಶಃ ಬೆಳಗಾವಿ ಅಧಿವೇಶನ ಆದಮೇಲೆ ಸಂಪುಟ ಪುನರ್ರಚನೆ ಆಗ್ಬೋದು. ಈ ಸಂಪುಟ ಪುನರ್ರಚನೆಯ ಪಟ್ಟಿಯಲ್ಲಿ ಯೋಗೇಶ್ವರ್ ಅವರ ಹೆಸರು ಕೂಡ ಇರುತ್ತೆ, ಅವರು ಕೂಡ ಆ ಸಚಿವರ ಪಟ್ಟಿಯಲ್ಲಿ ಅವರ ಹೆಸರು ಇರುತ್ತಾ? ಸರ್, ನಾನು ಒಬ್ಬ ಸೀನಿಯರ್ ಕಾಂಗ್ರೆಸ್ ಮನುಷ್ಯ. ನಾನು ಹಿಂದೆ ಧರ್ಮಸಿಂಗ್ ಅವ್ರ ಕಾಲದಲ್ಲೇ ಮಂತ್ರಿ ಆಗಬೇಕಾಗಿತ್ತು. ಧರ್ಮಸಿಂಗ್ ಅವ್ರು ಇದ್ದಾಗಲೇ ನನ್ನನ್ನು ಹೋಗ ನೀನು ನಾಳೆ ರೆಡಿಯಾಗಪ್ಪ ಅಂತೇಳು ನಾನು ಡ್ರೆಸ್ ಹೊರಿಸ್ಕೊಂಡು ಕಾಯ್ಕೊಂಡು ಕೂತಿದ್ದೆ, ಮಂತ್ರಿ ಆಗಲಿಲ್ಲ. ಹಾಗಾಗಿ ನನಗೇನು ಈಗ 2-3 ಸಾರಿ ಮಂತ್ರಿ ಆಗಿದ್ದೀನಿ. ನಾನು ಆಕಾಂಕ್ಷಿ ಅಲ್ಲ. ಅವಕಾಶ ಏನಾರು ಬಂದರೆ ಸಿಗದೆ ಹೋದರೆ ನನ್ನ ಕ್ಷೇತ್ರದ ಜನ 3.5 ವರ್ಷ ನನಗೆ ಕಳೆದ 6-7 ವರ್ಷಗಳಿಂದ ಕೆಲಸ ಮಾಡಬೇಕು ಅಂತ ಹಂಬಲ ಇತ್ತು. ಭಾಳಷ್ಟು ಚಾಲೆಂಜಸ್ಗಳಿದೆ. ಸರ್ಕಾರದ ಅನುದಾನ ತೊಗೊಂಡೋಗಿ ನಾನು ತಾಲೂಕಿನ ಕೆಲಸ ಮಾಡ್ಕೊಂಡಿರ್ತೀನಿ. ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಬಟ್ ಆದರೆ ಮಾನ್ಯತೆ ನೋಡ್ತಾ ಇದ್ದರೆ, ನಿಮ್ಮ ಹಿನ್ನೆಲೆ ನೋಡ್ತಾ ಇದ್ದರೆ, ನಿಮ್ಮ ಒಟ್ಟು ಸೀನಿಯಾರಿಟಿ ನೋಡ್ತಾ ಇದ್ದರೆ, ನೀವು ಈಗಾಗಲೇ ಹೇಳಿದ್ರಿ ಈಗ ಹಳೆ ಕಾಂಗ್ರೆಸ್ ಮ್ಯಾನ್ ಕೂಡ ನಾನು ಹೌದು ಅಂತ. ಹೀಗಾಗಿ ನೀವೇ ಕೇಳ್ತೀರಾ? ಇಲ್ಲ, ನಾನೇನು ಕೇಳಲ್ಲ. ಕೊಟ್ಟರೆ ನಿಭಾಯಿಸ್ತೀನಿ, ಕೊಡದೇ ಇದ್ದರೆ ಒಬ್ಬ ಶಾಸಕನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮನ್ನು ನೀವೇ ಜಂಪಿಂಗ್ ಸ್ಟಾರ್ ಅಂತ ಕರ್ಕೊಂಡ್ರಿ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತೀರಿ, ಪಕ್ಷೇತರವಾಗಿರ್ತೀರಿ. ಅವಕಾಶ ಸಿಕ್ಕರೆ ಮತ್ತೆ ಜಂಪ್ ಮಾಡ್ತೀರಾ? ಇಲ್ಲ, ನಾನು ಸದ್ಯಕ್ಕೆ ಆಯಿತು. ನಾನು ರಾಜಕೀಯದಲ್ಲಿ ಹೋರಾಟ ಮಾಡಿದೆ. ನಾನು ಜಂಪಿಂಗ್ ಸ್ಟಾರ್ ಅಂತ ನಾನು ಹೇಳಿಲ್ಲ, ಜನ ಹೇಳಿದ್ದನ್ನು ನಾನು ಅದನ್ನು ಅನುಮೋದನೆ ಮಾಡಿದೆ. ನನ್ನ ಪರಿಸ್ಥಿತಿ ಆಗಿತ್ತು. ತಾಲೂಕಿನ ನೀರಾವರಿಗೋಸ್ಕರ, ಅಭಿವೃದ್ಧಿಗೋಸ್ಕರ ನಾನು ಮಾಡಿದ್ದೀನಿ. ನಾನು ಏನಾರು ಸ್ವಾರ್ಥ ಉದ್ದೇಶ ಇಟ್ಕೊಂಡು ಆ ಥರ ಮಾಡಿದರೆ ಜನ ನಾನು ಇವತ್ತು ಇಲ್ಲಿ ಸೋಲಿಸ್ತಾಯಿದ್ರು. ಉಪಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಅಂದರೆ ನಾನು ತಗೊಂಡಂಥ ಹಳೆಯ ಎಲ್ಲ ರಾಜಕೀಯ ತೀರ್ಮಾನಗಳು ಸರಿ ಇದೆ ಅಂತ ಅರ್ಥ. ಹಾಗಾಗಿ ನಾನು ತಗೊಂಡಿರೋ ತೀರ್ಮಾನಗಳಿಗೆ ಜನ ನನಗೆ ಮುದ್ರೆ ಒತ್ತಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನಾನು ಸಾಮಾನ್ಯ ಜನ ಏನೇ ಹೇಳಿದ್ರು ಕೂಡ ಜನಗಳ ತೀರ್ಪೇ ಅಂತಿಮ. ನಾನು ಜನ ಯಾವ ಥರ ಮುಂದೆ ದಾರಿ ತೋರಿಸ್ತಾರೆ ಆ ಥರ ನಡ್ಕೊಂಡು ಮಾತು ಬರ್ತಾ ಇದೆ ಅಂದರೆ, ನೀವು ಕಾಂಗ್ರೆಸ್ನಲ್ಲಿ ಇರೋ ತನಕ ನಾನು ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತೀನಿ ಅಂತ. ಯಾವಾಗ ಕಾಂಗ್ರೆಸ್ ಬಿಡ್ತೀರಿ ಅಂತ ಕೇಳ್ತಿದ್ದಾರೆ. ನನಗೇನು ಬಿಡ್ತಕ್ಕಂಥ ಮೈಂಡ್ಸೆಟ್ ಇಲ್ಲ ಸರ್. ಬಿಟ್ಟೋಗ್ಬೇಕು ಅಂತೇನಿಲ್ಲ. ಇಲ್ಲೇ ಕಂಫರ್ಟಬಲಾಗಿ ಇರ್ತೀನಿ. ಎಷ್ಟು ಸಾರಿ ಇಲ್ಲಿಂದ ಅಲ್ಲಿಂದ ಇಲ್ಲಿ ಓಡಾಡೋದು, ಇಲ್ಲಿ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.